ಎಲ್ಲರಿಗೂ ಬೆಳಗಿನ ಶುಭ ಹೇಳ್ತಾ ವೆಲ್ಕಮ್ ಬ್ಯಾಕ್ ಟು ಡೇ 79 ಮಿನಿ ವ್ಲಾಗ್ಸ್. ಬೆಳಗ್ಗೆ ಎದ್ದು ಜಿಮ್ಮಿಗೆ ಫಸ್ಟ್ ಎದ್ದೋಳಿಸ್ತಿದ್ದೆ, ಇನ್ನೂ ಬೆಚ್ಚಿ ಮನಗಿದ್ದ ಅಂತ ಅಂದ್ಬಿಟ್ಟು. ಸೊ ಆಮೇಲೆ ಫ್ರೆಶ್ ಅಪ್ ಆಗಿ ಯೋಗ ಮಾಡಬೇಕಿತ್ತು ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಜಿಮ್ಮಿಗೆ ಸ್ವಲ್ಪ ಕಾಟ ಕೊಟ್ಟು ಫ್ರೆಶ್ ಅಪ್ ಮಾಡಿ ಯೋಗ ಮಾಡೋದು ವೀಡಿಯೋ ಮಾಡೋದು ಮರ್ತ್ಕೊಂಡ್ಬಿಟ್ಟೆ. ಸೊ ಅದೆಲ್ಲ ಮಾಡಿ ನಾವು ಅಮ್ಮಂಗೆ ಬಿಡೋ ಟೈಮಲ್ಲಿ ಸಂಘದ ದುಡ್ಡು ಕಟ್ಟಬೇಕಿತ್ತು. ಸೊ ಸಂಘದ ದುಡ್ಡು ಕಟ್ಟಿ ನಾವು ಅಮ್ಮಿಗೆ ಬಿಟ್ಟು ಸುಜಾತ ಆಂಟಿಗೆ ಸಾಕು ದುಡ್ಡು ಕೊಡೋಕೆ ಹೋಗಿದ್ದೆ. ಆಗ ಆಂಟಿಗೆ ಹುಷಾರಿಲ್ಲ ಅಂತ ಗೊತ್ತಾಯಿತು. ಸೊ ಆಂಟಿಗೆ ಮಾತಾಡ್ಸ್ಕೊತ ಡೊಮಿರು ಪ್ರಿಪ್ರೇಷನ್ ತೋರಿಸ್ತಾ ಇದೆ ಎಕ್ಸಾಮ್ದು. ಫುಲ್ಲು ಪ್ರಿಪೇರ್ ಆಯ್ತು, ಜೋರಾಗೆ ಟಾಪ್ ಹೊಡೆಯೋ ಚಾನ್ಸಸ್ ಜಾಸ್ತಿ ಇದೆ ಗಾಯ್ಸ್ ಅಂತ ಹೇಳ್ತಾ ಮನೆ ಹತ್ರ ಬರೋಷ್ಟರಲ್ಲಿ ಎಲ್ರಿಗೂ ಬಿಟ್ಬಿಟ್ಟು ಕನೀಸ ಮೇಡಮ್ ಅವ್ರು ರೆಡಿ ಆಗಿದ್ರು. ಸೊ ಕನೀಶ ಮತ್ತು ಜಶ್ವಿತ ಕಾಲೇಜ್ಗೆ ಹೋಗ್ತಿದ್ರು. ಕನೀಶನಿಗೆ ಹೊಸ ಯೂನಿಫಾರ್ಮ್ ಕೊಟ್ಟಿದ್ರು. ಸೊ ಯೂನಿಫಾರ್ಮ್ ತೋರಿಸ್ತಾ ಇದ್ಲು. ಸೊ ಇಬ್ಬರು ಬಾಯ್ ಮಾಡಿ ಪ್ಲೇನ್ಸ್ ಕಿಟ್ಕೊಟ್ಟು ಸ್ಕೂಲ್ಗೆ ಹೋಗ್ತಿದ್ರು. ಸೊ ಎಲ್ಲ ಕ್ಯೂಟಾಗಿ ಕಾಣಿಸ್ತಿಲ್ಲ ನಮ್ಮ ಕನೀಸ ಹೊಸ ಯೂನಿಫಾರ್ಮಲ್ಲಿ. ಸೊ ಅದಕ್ಕೆ ಬಾಯ್ ಮಾಡಿ ಹೋಗಿ ಅಂತ ಅಂದ್ಬಿಟ್ಟು ಹೋಗ್ತಿದ್ರು. ಸೊ ಆಮೇಲೆ ಮನೆಗೆ ಬಂದು ಸ್ನಾನ ಮಾಡ್ಕೊಂಡು ನಾಷ್ಟ ಮಾಡಬೇಕಿತ್ತು. ಅದಕ್ಕೆ ಹೋಗಿ ಫ್ರೆಶ್ ಅಪ್ ಆಗಿ ಬಂದು ಸ್ನಾನ ಮಾಡ್ಕೊಂಡು ತಾರಕ್ ಮೆಹ್ತಾ ನೋಡ್ಕೊಂಡು ನಾಷ್ಟ ಮಾಡ್ಕೊಂಡು ಕೂತಿದ್ದೆ. ಸೊ ನಾಳೆ ಕನ್ನಡ ಎಕ್ಸಾಮು. ಕನ್ನಡ ಓದೋಕ್ಕೆ ಮನಸ್ಸಾಯ್ತಾಯಿಲ್ಲ. ಯಾವತ್ತಿದ್ರು ಕನ್ನಡ ಲಾಸ್ಟಲ್ಲಿ ಓದ್ತೀವಲ್ಲ, ಅಂದರೆ ಹಿಂದಿನ ದಿನ ಓದ್ತೀವಿ. ಸೊ ಹಂಗೆ ಅಂದ್ಕೊಂಡು ಓದ್ಕೊಳ್ತಾ ಆಮೇಲೆ 4 ಗಂಟೆ ಆಯಿತು. ಸೊ ಜಿಮ್ಮಿಗೆ ಕರ್ಕೊಂಡೋಗಿದ್ದೆ ವಾಕಿಂಗ್ಗೆ. ಟಾಮ್ ಮತ್ತು ಟಾಮಿನ ವೆಯ್ಟ್ ಮಾಡ್ತಿದ್ರು. ಕನೀಶ ಹೇಳ್ತಿದ್ರು ಅದು ಪೋಯಮ್ ಹೇಳಲ್ಲ, ನಾನು ಟ್ಯೂಷನ್ಗೆ ಹೋಗ್ತಾಯಿದ್ದೀನಿ ಬಾಯ್ ಅಂತ ಹೇಳೋದು. ಸೊ ಅವ್ರಿಗೆ ಬಾಯ್ ಮಾಡ್ತಾ ನಮ್ಮ ಜಿಮ್ಮಿ ಯಾಕೋ ಎದ್ರುಕೊಂಡು ನಿಂತಿದ್ದ ಅಂದ್ಬಿಟ್ಟು ಅವನ ಜೊತೆ ನಾನು ಸ್ವಲ್ಪ ಮುಂದೆವರೆಗೂ ಹೋದರೆ ಅವ್ನು ತಿರುಗಾಡ್ತಾನೆ ಅಂದ್ಬಿಟ್ಟು ಮುಂದೆವರೆಗೂ ಹೋದೆ. ಸಾಂಗ್ ಕೇಳಿಸ್ಕೊಂತ. ಸೊ ಆಮೇಲೆ ಮನೆಗೆ ಬಂದು ಮೋಟ್ರ್ ಆನ್ ಮಾಡಿಬಿಟ್ಟಿದ್ದೀನಿ, ರೀಲ್ಸ್ ನೋಡ್ಕೊಂಡು ಕೂತಿದ್ದೀನಿ. ನೀರೆಲ್ಲ ಹೊಂಟೋಗ್ಬಿಟ್ಟಿತ್ತು. ನಮ್ಮನ ಕೈಲಿ ಉಗಿಸ್ಕೊಬೇಕಲ್ಲ ಅಂತ ಅಂದ್ಕೊಂಡು ನನ್ನ ದುಃಖನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೆ. ಸೊ ಆಮೇಲೆ ಆಯುಷು ಬಂದಿದ್ದ ಕಾಲೇಜಿಂದ. ಸೊ ಆ ಟೈಮಲ್ಲಿ ಚೀರ್ಮುರಿ ತೊಗೊಬಂದಿದ್ದ, ಚೀರ್ಮುರಿ ತಿನ್ಕೊತ. ಸೊ ನಿಮ್ಮ ಮನೆಯಲ್ಲೂ ಒಂದು ಪೆಟ್ಟಿದ್ದಾಗ ಅದೇನಾದ್ರು ತಿಂತಾ ಇಲ್ಲ. ನಮ್ಮ ಜಿಮ್ಮಿ ಬೆಳಗ್ಗೆಯಿಂದ ಏನು ಒಂಚೂರು ಏನೂ ತಿಂದಿಲ್ಲ, ಒಂದು ಹಾಲು ಕೊಡ್ತಿಲ್ಲ, ಚಪಾತಿ ತಿಂದಿಲ್ಲ, ಏನೂ ತಿಂದಿಲ್ಲ. ಅದಕ್ಕೆ ಆಚೆ ನಾಯಿಗೆ ಕೊಡ್ತೀನಿ ಟಾಮ್ ಮತ್ತು ಟಾಮಿಗೆ ಅಂದ ತಕ್ಷಣ ಗಬ ಅಂತ ತಿನ್ಕೊಂಬಿಟ್ಟ. ಸೊ ಅವನಿಗೂ ಹಾಕಿ ಟಾಮ್ ಮತ್ತು ಟಾಮಿಗೆ ಹೊಟ್ಟೆ ಸಿಕ್ತು. ಅದಕ್ಕೆ ಸಂಜೆ ಅವ್ರಿಗೂ ಹಾಕಿ ನನ್ನ ತಮ್ಮಂಗೆ ಏನಾದ್ರು ರೇಗಿಸ್ಬೇಕಲ್ಲ ಅಂತ ಅಂದ್ಬಿಟ್ಟು ಫ್ಯೂಚರಲ್ಲಿ ನನಗೆ ಮದುವೆ ಮಾಡಿಸ್ಬಿಟ್ರೆ ನನಗೆ ಏನು ಮಾಡ್ತೀಯಾ ಮಾಡ್ಕೊತೀಯ ಹಂಗೆ ಹಿಂಗೆ ಅಂತ ಕಿತ್ತೋಗಿರೋ ಕ್ವಶನ್ ಕೇಳ್ಕೊಂತ ರೆಡಿಯಾಗಿ ರಾಯರ ದಿನ ಇತ್ತು ಇವತ್ತು. ಅದಕ್ಕೆ ರಾಯರ ದೇವಸ್ಥಾನಕ್ಕೆ ಹೋಗಿದ್ವಿ ದರ್ಶನ ಮಾಡ್ಕೊಂಬರೋಕ್ಕೆ. ಸೊ ನಾನೆಲ್ಲೋ ರೀಲ್ಸಲ್ಲಿ ಕೇಳ್ಪಟ್ಟು ರಾಯರ ದೇವಸ್ಥಾನದಲ್ಲಿ ಕೂಡ ಅಕ್ಷತೆ ಕಾಳನ್ನ ತಲೆ ಮೇಲೆ ಇಟ್ಕೊಳ್ಳೋಕ್ಕಿಂತ ನಾವು ತಿನ್ಕೊಂಡ್ರೆ ತುಂಬ ಒಳ್ಳೆಯದು. ಎಂತಕ್ಕೆ ಅಂದರೆ ನಾನು ತಲೆ ಮೇಲೆ ಇಟ್ಕೊಂಡಾಗ ಅಲ್ಲಿ ಇಲ್ಲಿ ಬಿದ್ದು ರಾಯರದು ಅಕ್ಷತೆ ಕಾಳನ್ನ ಅವಮಾನ ಮಾಡೋಕ್ಕಿಂತ ಅದನ್ನು ತಿನ್ಕೊಂಡ್ರೆ ತುಂಬ ಒಳ್ಳೆಯದು ಅಂತ. ಸೊ ರಾಯರ ದರ್ಶನ ಮಾಡ್ಕೊಂಡು ರಿಟರ್ನ್ ಬ್ಯಾಕ್ ಮನೆಗೆ ಬಂದ್ವಿ. ಸೊ ಇವತ್ತಿನ ದಿನ ಸೊ ನನ್ನ ಜೊತೆ ಭರತ ಮತ್ತು ಕಾರ್ತಿಕ್ ಅವರು ಬಂದಿತ್ತು. ಸೊ ಇವತ್ತಿನ ಮಿನಿ ವ್ಲಾಗ್ ಇಲ್ಲಿಗೆ ಮುಕ್ತಾಯವಾಗ್ತಿದ್ದೆ. ಧನ್ಯವಾದಗಳೊಂದಿಗೆ ಟಾಟಾ ಬೈ ಬೈ, ಸಿ ಯು.